Please talk about ಸರ್ ನಾನು ಎಸ್ ಸರ್ it. ನಾನು ಆಕ್ಚುಲಿ ಜಾಯಿನ್ ಆಗೋದೋ ಬೇಡವೋ ಅಂತ ಒಂದು ಇದ್ರಲ್ಲೇ ನಾನು ಜಾಯಿನ್ ಆದೆ ಸರ್, ಡೌಟ್ ಅಲ್ಲಿ. ಬಿಕಾಸ್ ಐ ಆಮ್ ವೆಜಿ ಫುಡ್ಡಿ. ಸೊ ಹಾ. ನಾನು ಒಂದೊತ್ತು ಉಪವಾಸ ಇರೋದು ಇದೆಲ್ಲ ನನ್ನ ಕೈಯಲ್ಲಿ ಆಗುತ್ತಾ, ನಾನು ಮಾಡಲ್ಲ ಅನ್ನೋ ಇದ್ರಲ್ಲೇ ಸರಿ ನೋಡೋಣ ಅಂತ ಜಾಯಿನ್ ಆದೆ. ಬಟ್ ಜಾಯಿನ್ ಆದ್ಮೇಲೆ ಲೈಕ್ ಐ ಆಮ್ ಫೈಂಡಿಂಗ್ ಇಟ್ ವೆರಿ ನೈಸ್ ಸರ್. ಒನ್ ಥಿಂಗ್ ಈಸ್, ನಂಗೆ ತುಂಬಾ ಅಸಿಡಿಟಿ ಪ್ರಾಬ್ಲಮ್ ಇತ್ತು ಮೊದಲು. ಎವ್ರಿ ಆಲ್ಟರ್ನೇಟ್ ಡೇ ಐ ವಾಸ್ ಟೇಕಿಂಗ್ ಪ್ಯಾನ್ ಅಥವಾ ಲ್ಯಾಬಿಪ್ರಜೋಲ್, ಯಾವುದೋ ಒಂದು ಎವ್ರಿ ಆಲ್ಟರ್ನೇಟ್ ಡೇ ಐ ಹ್ಯಾವ್ ಟು ಟೇಕ್, ಆ ತರ ಇತ್ತು. ಸೊ ನೀವು ಇದು ಈ ಜ್ಯೂಸಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ನಾನು ಆಲ್ಮೋಸ್ಟ್ 15 ಡೇಸ್ ಆಗಿದೆ ಸರ್ ಪ್ಯಾನ್ ಲ್ಯಾಬಿಪ್ರಜೋಲ್ ತಗೊಂಡು. ಅಸಿಡಿಟಿ ಅನ್ನೋದೇ ಇಲ್ಲ ಇವಾಗ ನಂಗೆ. ಅಂಡ್ ಯೂಶಲಿ ನೈಟ್ ಮಲ್ಕೊಳ್ಳೋವಾಗ ರಿಫ್ಲೆಕ್ಸ್ ಬರೋದು ತುಂಬಾ ನಂಗೆ. ಈಗ ನಾನು ಬೇಗನೆ ಊಟ ಮಾಡ್ತಾ ಇರೋದಕ್ಕೆ ದಟ್ ಪ್ರಾಬ್ಲಮ್ ಇಸ್ ಆಲ್ಸೋ ನಾಟ್ ದೇ. ಐ ಆಮ್ ಫಸ್ಟ್ ಥಿಂಗ್ ಈಸ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಸರ್. ಬಿಕಾಸ್ ದಟ್ ಅಸಿಡಿಟಿ ಫೀಲಿಂಗ್ ನಂಗೆ ಏನು ಒಂದು ವಾಕ್ ಮಾಡಕ್ಕಾಗ್ಲಿ ಅದೊಂಥರ ತುಂಬಾ ಹಿಂಸೆ ಆಗೋದು. ಸೊ ದಟ್ ಅಸಿಡಿಟಿ ಇವಾಗ ಟ್ಯಾಬ್ಲೆಟ್ ತಗೊಂಡಿಲ್ಲ ನಾನು 15 ಡೇಸ್ ಇಂದ, ಅಂದ್ರೆ ಇಟ್ ಇಸ್ ನಾಟ್ ಅಟ್ ಆಲ್ ದಿಸ್. ಸೊ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್ ಅಂಡ್ ಐ ವಾಂಟ್ ಟು ಥ್ಯಾಂಕ್ ಯು. ಮತ್ತೆ ನಾನೊಂದು ಜ್ಯೂಸ್ ಕುಡ್ಕೊಂಡು ಟಿಲ್ ಆಫ್ಟರ್ನೂನ್ 1 o'clock ವರೆಗೂ ಇರ್ತೀನ ಅನ್ನೋದು ನನಗೆ ಡೌಟ್ ಇತ್ತು. ಬಟ್ ಆಕ್ಚುಲಿ ನಾನು ಅದ್ ಮಾಡಿದ್ಮೇಲೆ ನನಗೆ ತುಂಬಾ ಒಂಥರ ಜ್ಯೋತಿ ಅವ್ರು ಹೇಳ್ದಂಗೆ ಒಂಥರ ಬಿಫೋರ್ ಐ ವಾಸ್ ಫೀಲಿಂಗ್ ಒಂಥರ ಡ್ರೌಸಿ ಆ ತರ ಇರೋದು. ಬಟ್ ನೌ ಐ ಆಮ್ ಫೀಲಿಂಗ್ ಲೈಕ್ ವೆರಿ ಆಕ್ಟಿವ್. ಆ ಡ್ರೌಸಿನೆಸ್ ಆಗ್ಲಿ, ಮಾರ್ನಿಂಗ್ ಟೈಮ್ ಆ ನಿದ್ದೆ ನಿದ್ದೆ ಅನ್ಸೋದಾಗ್ಲಿ, ಆ ತರ ಏನು ಆಗ್ತಾ ಇಲ್ಲ ಸರ್ ನಂಗೆ. ಅಂಡ್ ಈವನ್ ಫುಡ್ ಆಲ್ಸೋ ಸರ್, ನಾನು ಇವಾಗ ನೀವು ಹೇಳ್ದಂಗೆ ಕರೆಕ್ಟ್ ಆಗಿ ಫಸ್ಟ್ ಸಲಾಡು ಈ ತರ ಕರೆಕ್ಟ್ ಆಗಿ ತಿಂತಾ ಇದ್ದೀನಿ. ಸೊ ಆ ಕ್ರೇವಿಂಗು ಬರ್ತಾ ಇಲ್ಲ ಸರ್. ಏನೋ ತಿನ್ಬೇಕು. ನನಗೆ ಸ್ವೀಟ್ಸ್ ಅಷ್ಟು ಇಷ್ಟ ಇರ್ಲಿಲ್ಲ, ಬಟ್ ಐ ಯೂಸ್ ಟು ಕ್ರೇವ್ ಫಾರ್ ದಿಸ್ ಚಿಪ್ಸ್ ಅಂಡ್ ಫ್ರೈಡ್ ಐಟಮ್ಸ್. ಬಟ್ ಇವಾಗ ಅದೂನು ಇಲ್ಲ ಸರ್. ಆಲ್ಮೋಸ್ಟ್ ನಾನು ಸ್ವೀಟ್ ಅಂತೂ ಇನ್ನು 1 ವೀಕ್ ಇಂದ ಏನು ತಿಂದಿಲ್ಲ, ಶುಗರ್ ಇಲ್ಲ. ಆಯಿಲಿ ಫ್ರೈಡ್ ಐಟಮ್ಸ್, ದಿಸ್ ಪ್ಯಾಕ್ಡ್ ಫುಡ್ ಏನು ತಗೋತಾ ಇಲ್ಲ ಸರ್. ಅಂಡ್ ಮೊದಲು ನನ್ನ ಸ್ಲೀಪಿಂಗ್ ಇಟ್ ಯೂಸ್ ಟು ಬಿ 12 o'clock ಸರ್. ಸೊ ನೌ ಇಟ್ ಹ್ಯಾಸ್ ಕಮ್ ಟು 11 o'clock ಅಂಡ್ ಐ ವಾಂಟ್ ಟು ಇಂಪ್ರೂವ್ ಆನ್ ದಟ್. ಅದನ್ನ ಇನ್ನ ಹಿಂದೆ ತಗೊಂಡ್ಬರ್ತೀನಿ, ಒಂದು 10:30 ಹಾಗೆ ಮಾಡ್ಕೊಂಡ್ ಬರ್ತೀನಿ. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್, ಬಿಕಾಸ್ 12 ಮಲ್ಕೋತಾ ಇದ್ದವಳು ಐ ಆಮ್ ಸ್ಲೀಪಿಂಗ್ ಅಟ್ 11 ಇವಾಗ. ಅದ್ರದ್ದು ಬೆನಿಫಿಟ್ ನನಗೆ ತುಂಬಾ ಕಾಣಿಸ್ತಾ ಇದೆ. ಅಂಡ್ ವಾಕಿಂಗ್ ಆಲ್ಸೋ ಸರ್, ಆಲ್ಮೋಸ್ಟ್ 8,000 ಸ್ಟೆಪ್ಸ್ ಅಂತೂ ಮಾಡ್ತಾ ಇದ್ದೀನಿ. ಐ ವಿಲ್ ಟ್ರೈ ಟು ಡೂ ಇಟ್ ಟು 10,000 ಸರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಬಿಕಾಸ್ ಆ ಮೈಂಡ್ ಸೆಟ್ ನೀವು ಚೇಂಜ್ ಮಾಡಿರೋದ್ರಿಂದ ಆ ಕ್ರೇವಿಂಗ್ಸ್ ಬರ್ತಾ ಇಲ್ಲ. ಮತ್ತೆ ಅದೇನೋ ಒಂದು ಡಿಟರ್ಮಿನೇಷನ್ ಬಂದಿದೆ, ಇಲ್ಲ ಇಷ್ಟು ಮಾಡ್ಬೇಕು. ಈವನ್ ಮೊದ್ಲುನು ಅಷ್ಟೇ ಸ್ವಲ್ಪ ಸುಸ್ತಾಗ್ಬಿಡೋದು ಒಂದು ಸ್ವಲ್ಪ ವಾಕ್ ಮಾಡಿದ್ರೆ. ಬಟ್ ಇವಾಗ ಲೈಕ್ ಚೆನ್ನಾಗ್ ಅನಿಸ್ತಾ ಇದೆ. ಅಂಡ್ ಐ ವಾಂಟ್ ಟು ಡೂ ಅಪ್ ಟು 10,000 ಸ್ಟೆಪ್ಸ್ ನಾನು ಮಾಡ್ತೀನಿ ಸರ್. ಮೊನ್ನೆ ಮಾಡಿದ್ದೆ, ಇವತ್ತು ಅಷ್ಟಾಗ್ಲಿಲ್ಲ. ಬಟ್ ಐ ವಿಲ್ ಡೂ ದಟ್ ಸರ್. ಸೊ 2 things ಐ ವಾಂಟ್ ಟು ಇಂಪ್ರೂವ್, ಐ ವಿಲ್ ಇಂಪ್ರೂವ್ ಸರ್. ಅಂಡ್ ಡಯಟ್ ವೈಸ್ ಲೈಕ್ ಐ ಆಮ್ ಫೀಲಿಂಗ್ ಇಟ್ ವೆರಿ ಯೂಸ್ಫುಲ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಉಪಯೋಗ ಆಗಿದೆ ಅಂತ ಕೇಳಿ ಖುಷಿ ಆಯ್ತು. ಅಂಡ್ ಸರ್ ಹೇಳಿ. 2 kgs weight loss ಆಗಿದೆ ಸರ್. Okay, that's good. 2 kgs in 1 month is a good achievement. Congratulations. And ಥ್ಯಾಂಕ್ ಯು ಸರ್.